ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಒಂದು ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆಲ್ಲ ಟಿ ಅಂತ ಏನು ಕರೀತಾರಲ್ಲ ಈ ಒಂದು ಎಕ್ಸಾಮ್ನ ಒಂದು ಫೈನಲ್ ಕೀ ಆನ್ಸರ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಅಭ್ಯರ್ಥಿಗಳಿಗೆ ಡಿಸೆಂಬರ್ ತಿಂಗಳ 9ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 12ನೇ ತಾರೀಕಿನ ತನಕ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅವಕಾಶನ ಕೊಟ್ಟಿದ್ರು. ಯಾವುದೇ ರೀತಿಯಾಗಿ ಇನ್ನೂ ಕೂಡ ಕೀ ಆನ್ಸರ್ ಅಂತ ಫೈನಲ್ ಪ್ರಕಟ ಆಗಿಲ್ಲ. ಕಾರಣ ಏನಂದ್ರೆ ಅಭ್ಯರ್ಥಿಗಳಿಗೆ ಡಿಸೆಂಬರ್ 7ನೇ ತಾರೀಕಿನಂತೆ ಕೀ ಉತ್ತರ ಎಲ್ಲ ಪ್ರಕಟ ಮಾಡಿದ್ರು. 7ನೇ ತಾರೀಕು ಎಕ್ಸಾಮ್ ಕೂಡ ಆಗಿತ್ತು ಅಭ್ಯರ್ಥಿಗಳಿಗೆ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ. ಆ ಎಲ್ಲ ಒಂದು ಅಪ್ಲಿಕೇಶನ್ ಹಾಕಿ ಪರೀಕ್ಷೆನ ಬರೆದಂತ ಅಭ್ಯರ್ಥಿಗಳಿಗೆ ಒಂದು ಪರೀಕ್ಷೆ ದಿನಾಂಕದಂದೇ ಅಭ್ಯರ್ಥಿಗಳಿಗೆ ಪರೀಕ್ಷೆ ಕಂಪ್ಲೀಟ್ ಆದ ನಂತರದಲ್ಲಿ ಕೀ ಆನ್ಸರ್ ಎಲ್ಲ ಪ್ರಕಟ ಮಾಡಿದ್ರು. ಕೆಲವೊಂದು ಚೇಂಜಸ್ಗಳು ಆಗಬೇಕಿತ್ತು. ಅಭ್ಯರ್ಥಿಗಳು ಕೂಡ ಅನ್ಕೊಂಡ್ರು ಇದಕ್ಕೆ ತಪ್ಪ ಆನ್ಸರ್ ಅನ್ನ ಕೊಟ್ಟಿದ್ದಾರೆ, ಇದು ಸರಿ ಅಂತ ಕೊಟ್ಟಿದ್ದಾರೆ, ಹೀಗಲ್ಲ ಹಾಗೆ ಹೀಗೆ ಅಂತಕ್ಕಂಥ ಒಂದು ಎಲ್ಲ ಒಂದು ಮಾಹಿತಿಗಳೇನು ಬಂತಲ್ಲ. ಸೊ ಈಗ ಫೈನಲ್ ಆಗಿ ಇಲಾಖೆ ಕಡೆಯಿಂದ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅವಕಾಶನ ಕೊಟ್ಟಿರು ಅಂತ ಹೇಳ್ಬೋದು. ಸೊ ಇದುವರೆಗೂ ಕೂಡ ಯಾವುದೇ ರೀತಿ ಕೀ ಆನ್ಸರ್ ಪ್ರಕಟ ಆಗಿದೆ. ಮತ್ತೆ ಇನ್ನ ಕೆಲ ಅಭ್ಯರ್ಥಿಗಳಿಗೆ ಪ್ರಶ್ನೆ ಏನಾಗ್ತಿದೆ ಅಂದ್ರೆ ನಮ್ದು 80ರ ಗಡಿಯಲ್ಲಿ 90ರ ಗಡಿಯಲ್ಲಿ ನಿಂತ್ಕೊಂತಿದ್ದಾವೆ, ಇಷ್ಟು ಮಾರ್ಕ್ಸ್ ಬರ್ತಿದೆ ಅಂತ ವಿದ್ಯಾರ್ಥಿಗಳ ಒಂದು ಅನಿಸಿಕೆ ಆಗಿರೋದಾಗಿರುತ್ತೆ. ಅವರ ಮಾರ್ಕ್ಸ್ಗಳು ಒಂದು 81, 82, 83, 84 ಆಗಿರ್ಬೋದು, 90, 91, 92, 93, 87, 88 ಈ ತರ ಒಂದು ಮಾರ್ಕ್ಸ್ಗಳು ನಿಂತ್ಕೋತಾ ಇರೋದಾಗಿರುತ್ತೆ ಕೆಲ ಅಭ್ಯರ್ಥಿಗಳಿಗೆ. ಎಷ್ಟು ಮಾರ್ಕ್ಸ್ಗಳು ನಮ್ದು ನಿಂತ್ಕೋತಿದೆ ಕೆಲವೊಂದು ಮಾರ್ಕ್ಸ್ಗಳು. ಸೊ ಹಾಗಿದ್ರೆ ಫೈನಲ್‌ನ ಕೀ ಆನ್ಸರ್ ಅಲ್ಲಿ ಎಷ್ಟು ಮಾರ್ಕ್ಸ್‌ನ ಒಂದು ಬದಲಾವಣೆ ಆಗ್ಬೋದಾಗಿರುತ್ತೆ, ವ್ಯತ್ಯಾಸಗಳಾಗ್ಬೋದಾಗಿರುತ್ತೆ ಅಂತೆಲ್ಲ ಪ್ರಶ್ನೆಗಳಿದಾವಲ್ಲ. ಮತ್ತೆ ಯಾವ ತರ ಚೆಕ್ ಮಾಡ್ಕೊಳ್ಳೋದು, ಅದು ಬಿಡುಗಡೆ ಆಗಿದೆಯಾ ಇಲ್ವಾ, ಹೆಂಗ್ ಗೊತ್ತಾಗುತ್ತೆ ಅಂತೆಲ್ಲ. ಸೊ ಅದ್ರ ಬಗ್ಗೆ ಒಂದೊಂದಾಗಿ ಎಕ್ಸ್‌ಪ್ಲೇನ್ ಮಾಡ್ತಿರೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಅದಕ್ಕೂ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಟಿಇಟಿಗೆ ಸಂಬಂಧಪಟ್ಟಂತೆ, ಸಿಟಿಇಟಿಗೆ ಸಂಬಂಧಪಟ್ಟಂತೆ, ಕರ್ನಾಟಕ ರಾಜ್ಯದ ಟಿಇಟಿಗೆ ಆಗಿರ್ಬೋದು, ಈ ತರ ಎಲ್ಲ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಿಎಡ್‌ಗೆ ಸಂಬಂಧಪಟ್ಟಂತೆ ಪ್ರಮುಖ ಅಪ್ಡೇಟ್ಸ್‌ಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ಇದು ಉಚಿತನೇ ಆಗಿರುತ್ತೆ ಅಭ್ಯರ್ಥಿಗಳಿಗೆ, ಯಾಕಂದ್ರೆ ಹೆಚ್ಚುವರಿ ಮಾಹಿತಿಯನ್ನು ನಾವು ಕೊಡ್ತಿರ್ತೀವಿ. ಆ ಒಂದು ರೀಸನ್ ಇಂದ ನಿಮಗೆ ಇದನ್ನ ತಿಳಿಸ್ತಾ ಇರೋದಾಗಿರುತ್ತೆ ಅಂತ ತಿಳಿಸ್ತಾ. ಸೊ ಯಾಕಂದ್ರೆ ಅಭ್ಯರ್ಥಿಗಳಿಗೆ ನಿಮ್ಮ ಇಷ್ಟ ಅದ್ರ ಮೇಲೆ ಅಂತ ಹೇಳ್ತಾ ಈಗ ಮೊದಲನೇದಾಗಿ ಅಭ್ಯರ್ಥಿಗಳ ಪ್ರಶ್ನೆ ಏನಾಗಿತ್ತಲ್ಲ, ಫೈನಲ್ ಕೀ ಆನ್ಸರ್ ಯಾವಾಗ ಅಂತ ಏನು ಕೇಳ್ತಿರಲ್ಲ, ಅದ್ರ ಬಗ್ಗೆ ಹೇಳುವಂತಂದ್ರೆ ಯಾವುದೇ ಕ್ಷಣದಲ್ಲಿ ಫೈನಲ್ ಕೀ ಆನ್ಸರ್ ಪ್ರಕಟಗೊಳ್ಳುವ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಿರೋದಾಗಿರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಅಬ್ಜೆಕ್ಷನ್ಗೆ ದಿನಾಂಕ ಎಲ್ಲ ಕೊಟ್ಟಿರೋದೆಲ್ಲ ಎಂಡ್ ಆಗಿತ್ತು. ನಂತರದಲ್ಲೂ ಕೂಡ ಅಬ್ಜೆಕ್ಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ತಜ್ಞರ ಕಡೆಯಿಂದ ಇಲಾಖೆಯವರು ಏನು ಮಾಹಿತಿನ ಕೊಟ್ಟರು ಅಂದ್ರೆ ಅಬ್ಜೆಕ್ಷನ್ ಎಲ್ಲ ಬಂದ ಮೇಲೆ ಅಬ್ಜೆಕ್ಷನ್ ಹಾಕ್ಬೇಕಾದ್ರೂ ಕೂಡ ಕೆಲವೊಂದು ಮಾಹಿತಿನ ಕೊಟ್ಟರು. ಮತ್ತೆ ಇನ್ನೊಂದು, ಈಗ ನೀವು ಕೀ ಆನ್ಸರ್ ಅಲ್ಲಿ ವ್ಯತ್ಯಾಸನ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಸೊ ಏನ್ ಮಾಡಬೇಕಿರುತ್ತೆ. ಸೊ ಈಗ ನೀವು ಇದನ್ನ ಮಾಡಿದ್ರೆ ಮಾತ್ರ ಇವಾಗ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅದೇನ್ ಕೆಲಸ ಅಂತಂದ್ರೆ ಅಭ್ಯರ್ಥಿಗಳಿಗೆ ಏನ್ ಮಾಡಬೇಕಿರುತ್ತೆ ಅಂತ ತಮ್ಮನೆಲ್ಲ ನೋಡಿದ್ರಲ್ಲ, ಅದರ ಬಗ್ಗೆ ಹೇಳುವಂತಂದ್ರೆ ನೀವು ಅಬ್ಜೆಕ್ಷನ್ ಹಾಕಿದ್ರೆ ಮಾತ್ರ ಅಥವಾ ಅಬ್ಜೆಕ್ಷನ್ ಹಾಕಿದೆ ಅಂತ ಅಂದ್ರೆ ಮಾತ್ರ ಒಂದು ಕೀ ಆನ್ಸರ್ ನಲ್ಲಿ ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ, ಅಥವಾ ಉತ್ತರದಲ್ಲಿ ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ, ನಿರೀಕ್ಷೆ ಮಾಡಬಹುದಾಗಿರುತ್ತೆ. ನೀವು ಅದನ್ನ ಬಿಟ್ಬಿಟ್ಟು ನೀವು ಅಬ್ಜೆಕ್ಷನ್ ಹಾಕಿಲ್ಲ ಅಥವಾ ಅಬ್ಜೆಕ್ಷನ್ ಆಗಿದೆಯೋ ಇಲ್ವೋ, ಅಬ್ಜೆಕ್ಷನ್ ಆಗಿಲ್ಲ ಅಂತಂದ್ರೆ ಯಾವುದೇ ರೀತಿ ಕೀ ಉತ್ತರದಲ್ಲಿ ಬದಲಾವಣೆ ಆಗುದಿಲ್ಲ. ಸೊ ಈಗ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ, ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರೋ ಡಿಸೆಂಬರ್ ತಿಂಗಳ 7ನೇ ತಾರೀಕಿನಿಂದ 9ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 9ರಿಂದ ಡಿಸೆಂಬರ್ 12ನೇ ತಾರೀಕು ತನಕ ಇಲಾಖೆಯವರು ಮಾಹಿತಿನ ಕೊಟ್ಟಿರೋ ಅಬ್ಜೆಕ್ಷನ್ ಇದ್ರೆ ಹಾಕಿ ಅಂತ ಅಂದ್ಬಿಟ್ಟು. ಅಂದ್ರೆ ಅದರ ಉತ್ತರದಲ್ಲಿ ಸರಿ ಇಲ್ಲ, ಹಾಗೆ ಏನಾದ್ರು ಮಿಸ್ಟೇಕ್ಸ್ ಆಗಿದೆ ಅಥವಾ ಏನಾರ ಇದ್ರೆ ನೀವು ಅಬ್ಜೆಕ್ಷನ್ ಹಾಕಬಹುದಾಗಿರುತ್ತೆ. ಮತ್ತೆ ರೆಫರೆನ್ಸಸ್ ಅನ್ನು ಕೂಡ ಕೊಟ್ಟಿರೋರು ಕೆಲವೊಂದನ್ನ, ಅಂದ್ರೆ ಯಾವ್ದನ್ನ ಪರಿಗಣಿಸಲೋದಿಲ್ಲ, ಯಾವ್ದನ್ನ ಪರಿಗಣಿಸ್ತಾರೆ ಅಂದ್ರೆ ಯಾವ್ದು ಈಗ ಗೂಗಲ್ ಅಲ್ಲಿ ಕೊಟ್ಟರು, ಆ ಕೊಟ್ಟರು, ಈ ಕೊಟ್ಟರು, ಆ ಬುಕ್ಕಲ್ಲಿದೆ, ಈ ಬುಕ್ಕಲ್ಲಿದೆ ಅಂದ್ಬಿಟ್ಟೆಲ್ಲ ನೀವು ಹಾಕಲಿಕ್ಕೆ ಆಗೋದಿಲ್ಲ. ವ್ಯಾಲಿಡ್ ಇನ್ಫಾರ್ಮೇಷನ್ ಇರಬೇಕಿರುತ್ತೆ, ವ್ಯಾಲಿಡ್ ಬುಕ್ಸ್ ಅಲ್ಲಿ ಇರಬೇಕಿರುತ್ತದು. ಸೊ ಅದನ್ನ ಮಾತ್ರ ಪರಿಗಣಿಸಲಾಗ್ತದೆ ಅಂತೆಲ್ಲ ಅವ್ರ ಮಾಹಿತಿನ ತಿಳಿಸಿರು. ಸೊ ಈ ರೀತಿಯಾಗಿ ಅಬ್ಜೆಕ್ಷನ್ ಹೋಗಿದ್ರೆ ಮಾತ್ರ ಇಲಾಖೆಗೆ, ಅಬ್ಜೆಕ್ಷನ್ ಎಲ್ಲ ಹೋದ ನಂತರದಲ್ಲಿ ತಜ್ಞರ ಕಡೆಯಿಂದ ನಾವು ಅದನ್ನ ವಿಷಯ ತಜ್ಞರು ಇರುತ್ತಲ್ಲ ಅವ್ರ ಕಡೆಯಿಂದ ಅದನ್ನೆಲ್ಲ ಚೆಕ್ ಮಾಡಿಸಲಾಗ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟರು. ಆ ನಂತರ ಫೈನಲ್ ಕೀ ಆನ್ಸರ್‌ನ ಬಿಡುಗಡೆ ಮಾಡಲಾಗ್ತದೆ. ಅದರ ಬೇಸ್ ಮೇಲೆ ಇವ್ಯಾಲ್ಯೂಯೇಷನ್ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ರು. ಅಂದ್ರೆ ಅಭ್ಯರ್ಥಿಗಳಿಗೆ ಫೈನಲ್ ಕೀ ಆನ್ಸರ್‌ನಲ್ಲಿ ಬದಲಾವಣೆ ಆಗಬೇಕು ಅಂತಂದ್ರೆ ಅಬ್ಜೆಕ್ಷನ್ ಹೋಗಿರಬೇಕಿರುತ್ತೆ. ನೀವು ಅಬ್ಜೆಕ್ಷನ್ ಆಗದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಇದಿಲ್ಲ, ಇದು ಸರಿ ಇದೆ ಆನ್ಸರ್, ಫೈನಲ್ ಕೀ ಆನ್ಸರ್ ಅದು ಕೊಡ್ತಾರೆ, ಅವ್ರೇನು ಕೊಡೋದಿಲ್ಲ. ಅಬ್ಜೆಕ್ಷನ್ ಹೋಗಿದ್ರೆ ಮಾತ್ರ ಅದನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ಮೇಲೆ ಸರಿ ಇದೆಯಾ ಏನು ಎತ್ತ ಬಂದಿರುವಂಥ ಡಾಕ್ಯುಮೆಂಟ್ಸ್ ಅದ ಡೀಟೇಲ್ಸ್ ಏನಿರುತ್ತಲ್ಲ ಅದು ಸರಿಯಾ ಏನು ಎತ್ತ ಅಂತೆಲ್ಲ ನೋಡ್ತಾರೆ. ನೀವು ಅಬ್ಜೆಕ್ಷನ್ ಹಾಕ್ದೇನೆ ಅಥವಾ ಯಾರೋ ಹಾಕಿರ್ತಾರೆ ಬಿಡು ಅಂತ ಕೆಲವರು ಇರ್ತಾರೆ, ಹಾಕಿರ್ಬೋದು ಇರುತ್ತೆ, ಬಟ್ ಅದು ಗ್ಯಾರಂಟಿ ಇರೋದಿಲ್ಲ. ಸೊ ಫೈನಲ್ ಆಗಿ ಅಬ್ಜೆಕ್ಷನ್ ಹೋಗಿದ್ರೆ ಮಾತ್ರ, ನೀವು ಏನೋ ಇದನ್ನ ಮಾಡಿದ್ರೆ ಮಾತ್ರ, ಅಬ್ಜೆಕ್ಷನ್ ಆಗಿದ್ರೆ ಮಾತ್ರನೇ ಫೈನಲ್‌ನ ಕೀ ಆನ್ಸರ್‌ನಲ್ಲಿ ಬದಲಾವಣೆ ಅಥವಾ ಉತ್ತರದಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಅರ್ಥ ಆಯ್ತು ಒಂದನೇದು. ಇವಾಗ ಎಲ್ಲಿ ಚೆಕ್ ಮಾಡ್ಕೋಬಹುದು ಇದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. ನಂತರದಲ್ಲಿ ಒಂದು ಎಷ್ಟು ಮಾರ್ಕ್ಸ್ ವ್ಯತ್ಯಾಸ ಆಗ್ಬೋದು ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಎಲ್ಲಿ ಚೆಕ್ ಮಾಡ್ಕೋಬಹುದು? ಸೊ ಫೈನಲ್ ಆಗಿ ಅಭ್ಯರ್ಥಿಗಳಿಗೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್‌ನ ಒಂದು ಸಿಎಸ್ಎಲ್ ವಿಭಾಗದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಅಪ್ಲಿಕೇಶನ್ ಹಾಕಿದಲ್ಲ, ಆ ಒಂದು ವೆಬ್‌ಸೈಟ್‌ನಲ್ಲಿ ವಿದ್ಯಾರ್ಥಿಗಳು ವಿಸಿಟ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅದು ಗೊತ್ತಾಗ್ತಿಲ್ಲ ಹಾಗೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ಕನ್ನಡ ವೇದ ಒಂದು ಅಫಿಷಿಯಲ್‌ನ ಒಂದು ಅಪ್ಡೇಟ್ಸ್ ಗ್ರೂಪ್ ಇರುವಂತದ್ದಾಗಿರುತ್ತೆ. ಅಲ್ಲಿ ಕೂಡ ನಾವು ಟೆಲಿಗ್ರಾಮ್ ಗ್ರೂಪ್ ಇರೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಅಭ್ಯರ್ಥಿಗಳು ಇಲ್ಲಿ ಈಗಲೇ ಹೋಗಿ ಜಾಯ್ನ್ ಆಗಬಹುದಾಗಿರುತ್ತೆ ವಿಡಿಯೋ ನೋಡಿದ ನಂತರದಲ್ಲಿ. ಸೊ ಅಲ್ಲಿ ಉಚಿತನೇ ಆಗಿರುತ್ತೆ, ನಿಮಗೆ ಅಲ್ಲಿ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಒಂದು ಬಿಎಡ್‌ಗೆ ಸಂಬಂಧಪಟ್ಟಂತ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಟಿಇಟಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್‌ಗಳಾಗಿರ್ಬೋದು ಅಲ್ಲಿ ಕೂಡ ನಿಮಗೆ ಸಿಗ್ತಿರುತ್ತೆ. ಎಲ್ಲ ಒಂದು ಕೀ ಆನ್ಸರ್ ಪ್ರಕಟ ಆದಾಗಲೂ ಕೂಡ ನಾರ್ಮಲ್ ಆಗಿ ಡಿಸೆಂಬರ್ 7ನೇ ತಾರೀಕು ಅಲ್ಲಿಗೆ ಕೂಡ ಅಪ್ಲೋಡ್ ಮಾಡಿದ್ದೇವೆ ಬೇಗನೆ ಅಂತ ಹೇಳ್ತಾ. ಸೊ ಇದೀಗ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಪ್ರಮುಖವಾಗಿ ಎಷ್ಟು ಮಾರ್ಕ್ಸ್‌ನ ವ್ಯತ್ಯಾಸ ಆಗ್ಬೋದು ಸರ್ ಆಗಿದ್ರೆ ಅಂತ ಒಂದು ಪ್ರಶ್ನೆಗಳನ್ನ ಕೆಲವರು ಕೇಳ್ತಾ ಇದ್ದೀರಾ. ಎಷ್ಟು ಮಾರ್ಕ್ಸ್ ಬರ್ಬೋದು ಆಗಿದ್ರೆ, ನನಗೆ ಇಷ್ಟು ಮಾರ್ಕ್ಸ್ ನಿಂತ್ಕೋತಿದೆ, ಎಷ್ಟು ಮಾರ್ಕ್ಸ್ ವ್ಯತ್ಯಾಸ ಆಗ್ಬೋದು, 80 ಗಡಿಲಿದ್ದೀವಿ, 90 ಗಡಿಲಿದ್ದೀವಿ ಅಂತಕ್ಕಂಥ ಅಭ್ಯರ್ಥಿಗಳಿದೆಲ್ಲ ಅವ್ರ ಬಗ್ಗೆ ಹೇಳುವಂತಂದ್ರೆ ಮೊದಲನೇದಾಗಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಅಭ್ಯರ್ಥಿಗಳು, ಬಟ್ ತುಂಬಾ ಡಿಫರೆನ್ಸಸ್ ಅಂತೂ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಕಾಮನ್ ಆಗಿ ಕೀ ಆನ್ಸರ್‌ನ ಪ್ರಕಟ ಮಾಡಬೇಕಾದ್ರೆ ಅವರು ಎಲ್ಲ ಚೆಕ್ ಮಾಡಿನೇ ಕೊಟ್ಟಿರ್ತಾರೆ. ಸೊ ಹಾಗಂತ ಅವ್ರು ಏನು ನಾರ್ಮಲ್ ಆಗಿ ಏನು ಕೀ ಆನ್ಸರ್‌ಗಳನ್ನ ಕೊಟ್ಬಿಡೋದಿಲ್ಲ. ಸೊ ಈಗ ಮತ್ತೆ ಇವಾಗ ರೀಚೆಕ್ ಆಯಿತು ಹಾಗೆ ಅನ್ನೋ ಸಂದರ್ಭದಲ್ಲೂ ಕೂಡ ಹೆಚ್ಚಂದ್ರೆ ಅಭ್ಯರ್ಥಿಗಳಿಗೆ 80 ಗಡಿಲಿದ್ದೀವಿ, 81, 82, 83, 84 ಇದೀವಿ. ಸೊ ಈಗ 90 ಈ ತರ ಗಡಿಲಿದ್ದೀವಿ ಅಂತ ಇದೆಯಲ್ಲ. ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಅಭ್ಯರ್ಥಿಗಳಿಗೆ ಸಾಮಾನ್ಯ ವರ್ಗ 280
ಟು ಬಿ 3A 3B ಅಭ್ಯರ್ಥಿಗಳಿಗೆ 60% ಮಾರ್ಕ್ಸ್ ಬರಬೇಕು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆ ಪ್ರಕಾರದಲ್ಲಿ 90 ಅಂಕ ಬರಬೇಕಾಗಿರುತ್ತೆ. ಇತರ ಅಭ್ಯರ್ಥಿಗಳು ಇದೆಲ್ಲ SC ಮತ್ತು ST ಕ್ಯಾಟಗರಿ, ನಂತರದಲ್ಲಿ ಕ್ಯಾಟಗರಿ 1 ಅಭ್ಯರ್ಥಿಗಳು ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಥವಾ ವಿಶೇಷ ದಿವ್ಯಾಂಗ ಅಭ್ಯರ್ಥಿಗಳಿಗೆ 55% ಅಂತ ಕೊಟ್ಟಿದ್ದಾರೆ. ಒಟ್ಟು 150ಕ್ಕೆ ಕೌಂಟ್ ಮಾಡಿದಾಗ ಈ ಅಭ್ಯರ್ಥಿಗಳಿಗೆ 55% ಅಂದ್ರೆ 82 ಅಥವಾ 83 ಮಾರ್ಕ್ಸ್ ಬಂದರೂ ಕೂಡ ವ್ಯಾಲಿಡ್ ಅಂತಾನೆ, ಅಂದ್ರೆ ಕ್ಲಿಯರ್ ಅಂತಾನೆ ಪರಿಗಣಿಸಿದ್ದಾರೆ ಅಂತ ಮಾಹಿತಿ ಇರೋದಾಗಿರುತ್ತೆ. 83 ಬಂದ್ರೆ ಸಮಸ್ಯೆ ಇರೋದಿಲ್ಲ, 82 ಬಂದರೂ ಕೂಡ ಸದ್ಯದಲ್ಲಿ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಇರುವಂತದ್ದಾಗಿರುತ್ತೆ. ಅದ್ರ ಬಗ್ಗೆ ಇರುವಂತದ್ದಾಗಿರುತ್ತೆ. ಈಗ 60% ಇದೆಯಲ್ಲ, ಸೊ ಇದ್ರ ಬಗ್ಗೆ 55% ಈ ತರ ಇದಾವೆ, ಒಟ್ಟು 150ಕ್ಕೆ ಕನ್ಸಿಡರ್ ಆದಾಗ. ಸೊ ಇದಕ್ಕೆ ಕ್ವಶನ್ ಡಿಲೀಟ್ ಆಯಿತು, ಅದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಮುಂದೆ ಮಾಹಿತಿನ ಕೊಡೋಣ. ಬಟ್ ಇವಾಗ ನಿಮ್ಗೆ ಇರುವಂತ ಪ್ರಶ್ನೆ ಏನಿದೆಯಲ್ಲ, ಡಿಫ್ರೆನ್ಸ್ ಎಷ್ಟು ಆಗ್ಬೋದು. ಸೊ ಈಗ ನಿಮಗೆ ಅರ್ಥ ಆಗಿದೆ, ನಿಮ್ಮ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟ ಎಷ್ಟು ಮಾರ್ಕ್ಸ್ಗಳು ಬರಬೇಕಿದೆ ಅಂತ ಗೊತ್ತಾಯ್ತು. ಇವಾಗ ಇಲ್ಲಿ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಹೇಳುವಂತಂದ್ರೆ ಫೈನಲ್ನ ಆನ್ಸರ್ ಅಲ್ಲಿ ಈಗ ಆಲ್ಮೋಸ್ಟ್ ಇವಾಗ ಸುದ್ದಿ ಇರೋ ಮಾಹಿತಿ ಪ್ರಕಾರ 2 ಮಾರ್ಕ್ಸ್ 3 ಮಾರ್ಕ್ಸ್ಗಳು ಇಲ್ಲಿ 4 ಮಾರ್ಕ್ಸ್ ಇಲ್ಲಿ ಚೇಂಜಸ್ ಆಗಬೇಕಿದೆ ಎಂಬ ಸುದ್ದಿಗಳು ಓಡಾಡ್ತಿರುತ್ತೆ ಕಾಮನ್ ಆಗಿ. ಅದೇ ಅಬ್ಜೆಕ್ಷನ್ ಹೋಗಿದ್ರೆ ಅಷ್ಟು ಆಗ್ಬೋದಿರುತ್ತೆ. ಫೈನಲ್ ಆಗಿ ಏನೇ ಆದ್ರೂ ಆನ್ಸರ್ ಅಲ್ಲಿ 5 ಮಾರ್ಕ್ಸ್ಗಿಂತ ಅಧಿಕ ಬದಲಾವಣೆ ಆಗುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ರೇರ್ ಕೇಸಸ್ ಅಲ್ಲಿ ಆಗ್ಬೋದಾಗಿರುತ್ತೆ, ಬಿಟ್ಟರೆ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಆ ಕಾರಣಕ್ಕೆ 2 ರಿಂದ 3 ಮಾರ್ಕ್ಸ್ 4 ಮಾರ್ಕ್ಸ್ ಚಾನ್ಸ್ ಇರುತ್ತೆ, ಅಂದ್ರೆ ಬದಲಾವಣೆ ಹಿಂದೆ ಮುಂದೆ ಆಗ್ಲಿಕ್ಕೆ ಚಾನ್ಸ್ ಇರುತ್ತೆ. ಅಬ್ಜೆಕ್ಷನ್ ಆಗೋದಂತ ಸಂದರ್ಭದಲ್ಲಿ ತುಂಬಾ ಅಂದ್ರೆ ರೇರ್ 5 ಮಾರ್ಕ್ಸ್ಗಿನ ಡಿಫರೆನ್ಸ್ ಆಗಿ ಎಲ್ಲೂ ಕೂಡ ಸುದ್ದಿನೂ ಆಗ್ತಿಲ್ಲ, ಎಲ್ಲೂ ಕೂಡ ಅದಿಲ್ವೇ ಇಲ್ಲ, ಅಷ್ಟು ರಾಂಗ್ ಕೊಟ್ಟಿದ್ದಾರೆ ಹಾಗೆ ಆನ್ಸರ್ ಅಂತ. ಸೊ ಆ ಕಾರಣಕ್ಕೆ ಹೆಚ್ಚಂದ್ರೆ ಅಭ್ಯರ್ಥಿಗಳಿಗೆ 3 ಮಾರ್ಕ್ಸ್ 4 ಮಾರ್ಕ್ಸ್ ತುಂಬಾ ರೇರ್, ಅಂದ್ರೆ 5 ಮಾರ್ಕ್ಸ್ ನ ರೇಂಜ್ಗೆ ಡಿಫರೆನ್ಸ್ ಬರ್ಬೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ನಿಮ್ಮ ಒಂದು ಮಾರ್ಕ್ಸ್ ಏನಿರುತ್ತಲ್ಲ ಅದು 2-3 ಮಾರ್ಕ್ಸ್ ಹೆಚ್ಚಂದ್ರೆ 5 ಮಾರ್ಕ್ಸ್ ಮೇಲೆ ಹೋಗ್ಬೋದಿರುತ್ತೆ ಅಥವಾ ಕಡಿಮೆ ಆಗ್ಬೋದಿರುತ್ತೆ. ಕಾಮನ್ ಆಗಿ 2 ರಿಂದ 3 ಮಾರ್ಕ್ಸ್ ಅಂತೂ ಡಿಫರೆನ್ಸ್ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಿರೋದಾಗಿರುತ್ತೆ. ಸೊ ಫೈನಲ್ ಆನ್ಸರ್ ಬಂದಾಗಲೇ ಅದು ಗೊತ್ತಾಗುತ್ತೆ ನಿಮಗೆ. ಸೊ ಫೈನಲ್ ಆನ್ಸರ್ ಬಗ್ಗೆ ಮಾಹಿತಿನ ಕೂಡ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಹೋಪ್ ಅಂತ ಇಟ್ಕೊಂಡಿರಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.